ನಮಸ್ತೆ. ಈ ವಿಡಿಯೋದಲ್ಲಿ ಲೊಗರಿಥಮ್ ಅಂದರೇನು, ಆಂಟಿಲೊಗರಿಥಮ್ ಅಂದ್ರೇನು, ಲೊಗರಿಥಮ್ ಅನ್ನು ಹೇಗೆ ಫೈಂಡ್ ಮಾಡೋದು ಎನ್ನುವುದನ್ನು ನೋಡೋಣ. ಲೊಗರಿಥಮ್ ಈಗ ನಾವು ಲಾಗ್ a to the base b equal to ಎಷ್ಟು ಎನ್ನುವುದನ್ನು ಕೇಳಿರ್ತೇವೆ. ಏನು ಈಗಂದ್ರೆ ನಾವು ಲಾಗ್ a to the base b ಅಂದ್ರೆ b to the b ಯ ಯಾವ ಪವರ್ a ಯನ್ನು ಕೊಡ್ತದೆ. ಸೇ x, b to the power x equal to a ಅಂದ್ರೆ ಈ ಈಕ್ವೇಶನ್ ನ ಸೊಲ್ಯೂಷನ್ ಇದರ ಉತ್ತರ ಆಗಿರ್ತದೆ. ಉದಾಹರಣೆಗೆ ಲಾಗ್ 100 to the base 10 ಅಂದ್ರೆ ಎಷ್ಟು? ಈಗ 10 ನ ಯಾವ ಪವರ್ 100 ಅನ್ನು ಕೊಡ್ತದೆ? 10 ಸ್ಕ್ವೇರ್ ಈಕ್ವಲ್ ಟು 100. ಅದರಿಂದ ಇದರ ಉತ್ತರ 2. ಸೊ ಈಗ ನಾವು ಲಾಗ್ ಅನ್ನು ಹೇಗೆ ಫೈಂಡ್ ಮಾಡುವುದು, ಲಾಗ್ ಟೇಬಲ್ ಯೂಸ್ ಮಾಡಿ ಅನ್ನೋದನ್ನು ನೋಡೋಣ. ಉದಾಹರಣೆಗೆ ಒಂದು ಸಂಖ್ಯೆಯನ್ನು ತಗೊಳ್ಳುವ, a is equal to 567.8. ಇಲ್ಲಿ ನಾನೀಗ ಒಂದು ಅಥವಾ ಒಂದಕ್ಕಿಂತ ದೊಡ್ಡ ಸಂಖ್ಯೆಯನ್ನು ಲಾಗ್ ಅನ್ನು ಫೈಂಡ್ ಮಾಡೋದನ್ನು ಮೊದಲಿಗೆ ನೋಡೋಣ. ಸೊ ಈಗ ಕೊಟ್ಟ ಸಂಖ್ಯೆ 576.8 ಇಟ್ಸ್ ಕ್ಲಿಯರ್ಲಿ ಗ್ರೇಟರ್ ದನ್ ಈಕ್ವಲ್ ಟು 1. ಈಗ ಲಾಗ್ ಅನ್ನು ಫೈಂಡ್ ಮಾಡಲಿಕ್ಕೆ ಎರಡು ವಿಷಯವನ್ನು ನೆನಪಿಡಬೇಕು. ಒಂದು ಕ್ಯಾರೆಕ್ಟರಿಸ್ಟಿಕ್, ಇನ್ನೊಂದು ಮ್ಯಾಂಟಿಸಾ. ಕ್ಯಾರೆಕ್ಟರಿಸ್ಟಿಕ್ ಅಂದ್ರೆ ಈ ಡೆಸಿಮಲ್ ಪಾಯಿಂಟ್ಗಿಂತ ಮೊದಲು ಎಷ್ಟು ಡಿಜಿಟ್ ಇದೆ ಎನ್ನುವುದನ್ನು ನೋಡಬೇಕು. ಈ ಕೊಟ್ಟ ಸಂಖ್ಯೆಯಲ್ಲಿ ಡೆಸಿಮಲ್ ಪಾಯಿಂಟ್ಗಿಂತ ಮೊದಲು 3 ಡಿಜಿಟ್ ಇರುವುದರಿಂದ ಇದರ ಕ್ಯಾರೆಕ್ಟರಿಸ್ಟಿಕ್ 2 ಆಗಿರ್ತದೆ. ಒಂದು ವೇಳೆ ಡೆಸಿಮಲ್ ಪಾಯಿಂಟ್ಗಿಂತ ಮೊದಲು 5 ಡಿಜಿಟ್ ಇದ್ದರೆ ಕ್ಯಾರೆಕ್ಟರಿಸ್ಟಿಕ್ 5 - 1 4 ಆಗಿರ್ತದೆ. ಈಗ ಉದಾಹರಣೆಗೆ 1 2 3 4 ಈ ಸಂಖ್ಯೆಯ ಕ್ಯಾರೆಕ್ಟರಿಸ್ಟಿಕ್ ಎಷ್ಟು? ಇಲ್ಲಿ 4 ಡಿಜಿಟ್ ಇದೆ. ಇಲ್ಲಿ ಡೆಸಿಮಲ್ ಪಾಯಿಂಟ್ ನ ನಂತರ ಡೆಸಿಮಲ್ ಪಾಯಿಂಟ್ಗಿಂತ ಮೊದಲು 4 ಡಿಜಿಟ್ ಇರುವ ಕಾರಣ ಇದರ ಕ್ಯಾರೆಕ್ಟರಿಸ್ಟಿಕ್ 3 ಆಗಿರ್ತದೆ. ನಾವು ಈಗ ಈ ಸಂಖ್ಯೆಯ ಲಾಗ್ ಅನ್ನು ನೋಡೋಣ. ಇದರ ಕ್ಯಾರೆಕ್ಟರಿಸ್ಟಿಕ್ ಈಗ 2. ಸೊ ಇದರ ಉತ್ತರ 2 ಪಾಯಿಂಟ್. ಇನ್ನು 5 6 7 8 ಈ ಸಂಖ್ಯೆಯನ್ನು ಯೂಸ್ ಮಾಡಿ ಲಾಗರಿಥಮ್ ಟೇಬಲ್ ನಿಂದ ಮ್ಯಾಂಟಿಸಾವನ್ನು ಫೈಂಡ್ ಮಾಡುವ. ಲಾಗರಿಥಮ್ ಟೇಬಲ್ ಅಲ್ಲಿ 2 ವಿಭಾಗ. ಮೊದಲನೇ ವಿಭಾಗ ಇದು, ಮೊದಲನೇ ವಿಭಾಗ ಇದು, ಎರಡನೇ ವಿಭಾಗ ಇದು, ಎರಡನೇ. ಈಗ ಮೊದಲನೇ ವಿಭಾಗದ ಮೊದಲನೇ ಕಾಲಮ್ ಅಲ್ಲಿ ನಮ್ಮ ಸಂಖ್ಯೆ 5 6 7 8 ಆದ್ರಿಂದ 56 ಅನ್ನು ಹುಡುಕಬೇಕು. 56ರ ಸರಿ ರೋ ಅನ್ನು ನೋಡ್ತಾ ಹೋಗ್ಬೇಕು. 56 ನಮ್ಮ ಸಂಖ್ಯೆ 5 6 7 8 ಆದ್ರಿಂದ 56ರಲ್ಲಿ 7ನೇ ಕಾಲಮ್ ಇದು 7 5 3 6. ಇನ್ನೊಂದು ವಿಭಾಗದಲ್ಲಿ 8ನೇ ಕಾಲಮ್ ಅನ್ನು ನೋಡ್ಬೇಕು. ಇದು 6. ಈ 6 ಇದಕ್ಕೆ ಕೂಡಿಸಬೇಕು. ಈಗ ಉತ್ತರ 2 4 5 7 7 5 4 2 ಸಿಕ್ಕಿತು. ಇದನ್ನು ಈ 2ರ ನಂತರ ಬರೀಬೇಕು. 7 5 4 2. ಇದರಿಂದ ಲಾಗ್ ಆಫ್ 567.8 ಈಕ್ವಲ್ ಟು 2.7542 ಆಗಿರ್ತದೆ. ನೆನಪಿಡಿ, 2 ಸಿಕ್ಕಿದ್ದು ನನಗೆ ಕ್ಯಾರೆಕ್ಟರಿಸ್ಟಿಕ್ ನಿಂದ. ಇನ್ನು ಆಂಟಿಲಾಗ್ ಅಂದ್ರೆ ಏನು ನೋಡೋಣ. ಆಂಟಿಲಾಗ್ ಲೊಗರಿಥಮ್ ನ ರಿವರ್ಸ್ ಪ್ರೋಸೆಸ್. ಸೊ ಆಂಟಿಲಾಗ್ ಆಫ್ ಇದೇ ನಂಬರ್ ಅನ್ನು ನೋಡೋಣ, 2.7542. ಆಂಟಿಲಾಗ್ ಮಾಡ್ಲಿಕ್ಕೆ ಮೊದಲು ನಾನು ಈ ದಶಮಾಂಶ ಸ್ಥಾನದ ನಂತರದ ಸಂಖ್ಯೆಗಳನ್ನು ನೋಡ್ತೇನೆ. 7542. ಈಗ 7542. ಈಗ ಆಂಟಿಲೊಗರಿಥಮ್ ನೋಡೋಣ. ಆಂಟಿಲೊಗರಿಥಮ್ ಟೇಬಲ್ ಅಲ್ಲಿ ಕೂಡ 2 ವಿಭಾಗ. ಇದು ಫಸ್ಟ್ ಪಾರ್ಟ್ ಮತ್ತೆ ಇದು ಸೆಕೆಂಡ್ ಪಾರ್ಟ್. ಇಲ್ಲಿ ನಮ್ಮ ಸಂಖ್ಯೆ 7542. ಮೊದಲನೇ ಕಾಲಮ್ ಅಲ್ಲಿ 75 ಅನ್ನು ನೋಡೋಣ. 75 ನನ್ನ ಸಂಖ್ಯೆ 7542. ಈಗ 75 ಅಲ್ಲಿ 4ನೇ ಕಾಲಮ್, ಈ ಕಾಲಮ್ 4ಕ್ಕೆ ಸರಿಯಾದ ಕಾಲಮ್ ಇದು 5675. ಮತ್ತೆ ಇನ್ನೊಂದು ವಿಭಾಗದಲ್ಲಿ 2ಕ್ಕೆ ಸಮಾನವಾದ ಕಾಲಮ್, ಇದರಲ್ಲಿ 3. ಇದನ್ನು ಇದಕ್ಕೆ ಕೂಡಿಸಬೇಕು. 5678. ಇಲ್ಲಿ ಬರುವ ಇದರ ಉತ್ತರ 5678. ಈಗ ಈ ದಶಮಾಂಶ ಸ್ಥಾನ, ಈ ಡೆಸಿಮಲ್ ಪಾಯಿಂಟ್ ಗಿಂತ ಮೊದಲಿರುವ ಸಂಖ್ಯೆ ಇದು 2. ಈ ಎರಡಕ್ಕೆ ಒಂದನ್ನು ಕೂಡಿಸಬೇಕು. ಇಲ್ಲಿ ಎಷ್ಟು ಸಂಖ್ಯೆ ಇರ್ತದೆ ಆ ಸಂಖ್ಯೆಗೆ ಒಂದನ್ನು ಕೂಡಿಸಿ ಅಷ್ಟು ದಶಮಾಂಶ ಸ್ಥಾನಗಳಿಗೆ ಡೆಸಿಮಲ್ ಪಾಯಿಂಟ್ ಅನ್ನು ಹಾಕಬೇಕು. ಪಾಯಿಂಟ್ ಅನ್ನು ಹಾಕಬೇಕು. ಈಗ ಇಲ್ಲಿ 2 ಇದೆ. ಈ 2ಕ್ಕೆ ನಾನು ಒಂದನ್ನು ಕೂಡಿಸಿದೆ, 3 ಬಂತು. 3 ಸ್ಥಾನಗಳಿಗೆ ಪಾಯಿಂಟ್ ಅನ್ನು ಹಾಕಿದಾಗ
576.8 ಆಯ್ತು. ಅದು ನಾವು ಮೊದಲೇ ಕೊಟ್ಟ ಸಂಖ್ಯೆ. ಇನ್ನು ಒಂದಕ್ಕಿಂತ ಸಣ್ಣ ಸಂಖ್ಯೆಯ ಲಾಗ್ ಅನ್ನು ಫೈಂಡ್ ಮಾಡೋದು ಹೇಗೆ ನೋಡೋಣ. ಉದಾಹರಣೆಗೆ ಲಾಗ್ ಆಫ್ 0.00235. ಈಗ ಇದಕ್ಕೆ ಕ್ಯಾರೆಕ್ಟರಿಸ್ಟಿಕ್ ಏನಾಗಿರ್ತದೆ ಕೇಳಿದ್ರೆ, ಈ ಡೆಸಿಮಲ್ ಪಾಯಿಂಟ್ ನ ನಂತರ ಯಾವ ಪ್ಲೇಸ್ ಅಲ್ಲಿ ನಾನ್ ಝೀರೋ ನಂಬರ್ ಇದೆ, ನಾನ್ ಝೀರೋ ಡಿಜಿಟ್ ಇದೆ. ಇಲ್ಲಿ ನೋಡಿ, ಫಸ್ಟ್ ಡೆಸಿಮಲ್ ಪಾಯಿಂಟ್ ನಂತರ ಫಸ್ಟ್ ಡಿಜಿಟ್ 0, ಸೆಕೆಂಡ್ ಡಿಜಿಟ್ 0, ಮೂರನೇ ಡಿಜಿಟ್ 2 ಅಂದ್ರೆ ನಾನ್ ಝೀರೋ ಡಿಜಿಟ್. ಆದ ಕಾರಣ ಇದರ ಕ್ಯಾರೆಕ್ಟರಿಸ್ಟಿಕ್ 3 ಬಾರ್ ಡಾಟ್ ಇನ್ನು 23.5 ಇದಕ್ಕೆ ಸರಿಯಾಗಿ ಲಾಗ್ ಟೇಬಲ್ ಅನ್ನು ನೋಡುವ. 23.5 23ರಲ್ಲಿ 5ನೇದ್ದು 23ರಲ್ಲಿ 5 3711 ಇಲ್ಲಿ ಮೂರೇ ಸಂಖ್ಯೆ ಇರುವಂತದ್ದು. 23ರಲ್ಲಿ 5 3711. ಇಲ್ಲಿ ಇನ್ನೊಂದು ಸಂಖ್ಯೆ ಇಲ್ಲದ ಕಾರಣ ಇಲ್ಲಿಗೆ ಇದನ್ನು ನಿಲ್ಲಿಸ್ತೇನೆ. 3711. ಸೊ 3711 ಈ ಸಂಖ್ಯೆಯ ಲಾಗ್ ಆಗಿದೆ. ಇನ್ನು ಇದರ ಆಂಟಿಲಾಗ್ ಅನ್ನು ಹೇಗೆ ನೋಡುದು? ಆಂಟಿಲಾಗ್ ಅನ್ನು ನೋಡ್ಲಿಕ್ಕೆ ಆಂಟಿಲಾಗ್ ಆಫ್ 3 ಬಾರ್ ಡಾಟ್ 3711 ಇದರಲ್ಲಿ ಈಗ ನಾನು 3711 ನ ಆಂಟಿಲಾಗ್ ಟೇಬಲ್ ಅನ್ನು ನೋಡುವ. 37 ಇಲ್ಲಿದೆ. 1 ತೆಗೆದು 2 3 5 0 371. ಸೊ 3711 ನಾನು ಇಲ್ಲಿ 371 ನೋಡಿದೆ, ಇನ್ನೊಂದು 1 ಬಾಕಿ ಇದೆ, ಅದು ಇಲ್ಲಿ ನೋಡ್ತೇನೆ, ಅದು 1. ಸೊ ಇದಕ್ಕೆ ಆಡ್ ಮಾಡಿದಾಗ 2351 ಇಲ್ಲಿ ಬರೀತಿದ್ದೇನೆ. ಇದು 2351. ನಾವು ಇಲ್ಲಿ 3 ಬಾರ್ ಇರುವ ಕಾರಣ 3 - 1 ಅಂದ್ರೆ 2, 2 0 ಅನ್ನು ಹಾಕಿ ಒಂದು ಪಾಯಿಂಟ್ ಅನ್ನು ಹಾಕಬೇಕು. ಅಂದ್ರೆ 0.002351 ಇದರ ಆನ್ಸರ್ ಆಗಿರ್ತದೆ. ಅದು ನಾನು ಮೊದಲೇ ಕೊಟ್ಟ ನಂಬರ್ ಆಗಿದೆ. ಇನ್ನು ನೆಗೆಟಿವ್ ನಂಬರ್ ನ ಆಂಟಿಲಾಗ್ ಅನ್ನು ಹೇಗೆ ನೋಡುವುದು ಎಂದು ನೋಡೋಣ. ಆಂಟಿಲಾಗ್ ಆಫ್, ಉದಾಹರಣೆಗೆ ಆಂಟಿಲಾಗ್ ಆಫ್ -2.261. ಈಗ ಇದನ್ನು ಈ ರೀತಿಯಾಗಿ ಬರೆಯುವ. -2 ಇನ್ನೊಂದನ್ನು -0.261. ಈಗ ಈ -2ಗೆ ಒಂದನ್ನು ಕಳೆಯುವ. ಈ -2 ಇಂದ -1 ಮಾಡಿದ್ರೆ ಅಲ್ಲಿಗೆ -3. ಇದಕ್ಕೆ ಆಡ್ 1 ಮಾಡುವ. ಇದಕ್ಕೆ ಒಂದನ್ನು ಕೂಡಿಸುವ. ಇದಕ್ಕೆ ಒಂದನ್ನು ಕೂಡಿಸಿದ್ರೆ 0.739 ಸಿಗ್ತದೆ. ಈಗ ಈ 739 ನ ಆಂಟಿಲಾಗ್ ಅನ್ನು ನೋಡೋಣ. 739 ಆಂಟಿಲಾಗ್ ಪೇಜ್ ಅಲ್ಲಿ 73 ಮತ್ತೆ 9 5483. ಇನ್ನು ಇಲ್ಲಿ 3 ಇದೆ. ಅಂದ್ರೆ ಇದನ್ನೀಗ ನಾನು 3 ಬಾರ್ ಅಂತೆ ಕನ್ಸಿಡರ್ ಮಾಡಿ 2 ದಶಮಾಂಶ ಝೀರೋಗಳನ್ನು ಸೇರಿಸಿ ಒಂದು ಪಾಯಿಂಟ್ ಅನ್ನು ಹಾಕಬೇಕು. 2 ಝೀರೋಗಳನ್ನು ಸೇರಿಸಿ ಒಂದು ಪಾಯಿಂಟ್ ಗಳನ್ನು ಹಾಕಬೇಕು. ಹೀಗೆ ಹಾಕಿದಾಗ ನನಗೆ ಆಂಟಿಲಾಗ್ ಆಫ್ -2.261 ಸಿಗ್ತದೆ. ಇನ್ನು ಮುಂದೆ ಹಿಂದೆ ಈ ಲಾಗ್ ಟೇಬಲ್ ಬಳಸಿಕೊಂಡು ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡ್ತಾ ಇದ್ರು ನೋಡೋಣ. ಇದನ್ನು ಮಾಡಲಿಕ್ಕೆ ಕೆಲವು ಫಾರ್ಮುಲಾಗಳನ್ನು ನೆನಪಿಟ್ಕೊಳ್ಬೇಕು. ಉದಾಹರಣೆಗೆ ಲಾಗ್ a to the power n to the base b ಅಂದ್ರೆ ಇದನ್ನು ನನಗೆ n into
ಲಾಗ್ ಎ ಟು ದ ಬೇಸ್ ಬಿ ಅಂತೇಳಿ ಬರಿಬಹುದು. ಇನ್ನೊಂದು ಲಾಗ್ ಲಾಗ್ m ಇಂಟು n ಟು ದ ಬೇಸ್ ಬಿ ಅನ್ನು ಲಾಗ್ m ಟು ದ ಬೇಸ್ ಬಿ ಪ್ಲಸ್ ಲಾಗ್ n ಟು ದ ಬೇಸ್ ಬಿ ಅಂತ ಬರೀಬಹುದು. ಇನ್ನೊಂದು ಲಾಗ್ m ಬೈ n ಟು ದ ಬೇಸ್ ಬಿ ಅನ್ನು ಲಾಗ್ m ಟು ದ ಬೇಸ್ ಬಿ ಮೈನಸ್ ಲಾಗ್ n ಟು ದ ಬೇಸ್ ಬಿ ಹೀಗೆ ಬರೀಬಹುದು. ಈ ಮೂರು ಫಾರ್ಮುಲಾಗಳನ್ನು ನೆನಪಿಟ್ಟುಕೊಳ್ಳಿ. ಈಗ ಒಂದು ಎಕ್ಸಾಂಪಲ್ ಅನ್ನು ನೋಡುವ. So find the value of 1.23 to the power 1.5 divided by 11.2 into 23.5. ಈಗ ಇದರ ಉತ್ತರ x ಅಂತ ಹೇಳಿ. ಈಗ ನಾನು ಇದನ್ನು ಲಾಗ್ ಯೂಸ್ ಮಾಡಿ ಹೇಗೆ ಫೈಂಡ್ ಮಾಡುವುದು? ಸರ್, log x equal to log of 1.23 to the power 1.5 divided by 11.2 into 23.5. ಈಗ ಈ ಎರಡು ಫಾರ್ಮುಲಾ ಇಟ್ಕೊಂಡು ಇಲ್ಲಿ m by n ಅಂತ ಇದೆ, m by n ಅಂತ. ಈಗ ಇದು log of 1.23 to the power 1.5 minus log of 11.2 into 23.5 which is equal to, ಈಗ ಇದನ್ನು ಇದು a power n ಫಾರ್ಮೆಟ್ ಅಲ್ಲಿ ಇದೆ. ಇದನ್ನು 1.5 into log of 1.23 minus ಇದನ್ನು ಇದು m into n ಫಾರ್ಮ್ ಅಲ್ಲಿ ಇದೆ. ಸೊ ಇದು log of 11.2 plus log of 23.5 ಇದು ಈಗ 1.5 ಇಂಟು ನಾವು log of 1.3 ಎಷ್ಟು ಅಂತ ನೋಡುವ. ಇಲ್ಲಿಗ ದಶಮಾಂಶದ ಸ್ಥಾನಕ್ಕಿಂತ ಮೊದಲು ಒಂದು ಸಂಖ್ಯೆ ಇರುವ ಕಾರಣ ಇದು 0. ನೆಕ್ಸ್ಟ್ 12ರಲ್ಲಿ 3 ನೋಡಬೇಕು. ಲಾಗ್ ಟೇಬಲ್ ಅಲ್ಲಿ 12ರಲ್ಲಿ 3 ನೋಡಬೇಕು. ಸೊ 12ರಲ್ಲಿ 3 ನೋಡಿದ್ರೆ 0864 ಮೈನಸ್ ಈಗ ಲಾಗ್ 11.2 ಇಲ್ಲಿ ದಶಮಾಂಶ ಸ್ಥಾನಗಳಿಂದ ಮೊದಲು ಎರಡು ಸಂಖ್ಯೆ ಇರುವ ಕಾರಣ ಇದು 1.11 ಅನ್ನು ನೋಡಬೇಕು. 11 ಅಲ್ಲಿ 2 ಇಲ್ಲಿ ಒಂದು ಸಣ್ಣ ತಪ್ಪಾಗಿದೆ. 12 ಅಲ್ಲಿ 3 ನೋಡ್ಲಿಕ್ಕಿದೆ. ಅದು 12 ಅಲ್ಲಿ 3 ನೋಡುವಾಗ 0899 ಮೈನಸ್ ಇಲ್ಲಿ 11 ನೋಡ್ಲಿಕ್ಕೆ 11 ನೋಡುವಾಗ 0492 ನಾವು ಈ ಮೈನಸ್ ಅನ್ನು ಇಲ್ಲಿ ಮಲ್ಟಿಪ್ಲೈ ಮಾಡಿದ್ರೆ ಮೈನಸ್ ಲಾಗ್ ಆಫ್ 23.5. ಸೊ 23 ಇರುವ ಕಾರಣ ಪಾಯಿಂಟ್ ಗಿಂತ ಮೊದಲು ಎರಡು ಸ್ಥಾನಗಳಿರುವ ಕಾರಣ ಇದು 1 ಪಾಯಿಂಟ್. 23 ಅಲ್ಲಿ 5 3711 ಇದನ್ನು ಲೆಕ್ಕ ಮಾಡಿದ್ರೆ ಇದು ಒಟ್ಟಿಗೆ ಎಷ್ಟು ಬರ್ತದೆ? ಒಂದು ನಿಮಿಷ. 1.5 into 0.0899 minus 1.0492 minus 1.3711 ಇದು ಉತ್ತರ minus 2.2854 ಸಿಗ್ತದೆ. ಈಗ ನಾನು x ನನಗೆ ಸಿಕ್ಕಿದೀಗ log x equal to minus 2.2854 ಈಗ ನಾನು x ಅನ್ನು ಫೈಂಡ್ ಮಾಡಲಿಕ್ಕೆ ಆಂಟಿ ಲಾಗ್ ಆಫ್ ಈ ನಂಬರ್ ಅನ್ನು ನೋಡ್ತೇನೆ. ಇದು minus 2.28545 ಆಂಟಿ ಲಾಗ್ ಆಫ್. ನಾವು ಈಗ -2 ಗೆ
ಒಂದನ್ನು ಕಳಿಬೇಕು, ಆಗ ನನಗೆ -3 ಸಿಗ್ತದೆ. ಇನ್ನು -0.2854 ಗೆ -2.28545 ಗೆ ಒಂದನ್ನು ಕೂಡಿಸಬೇಕು. ಆಗ ಉತ್ತರ 0.71455 ಅಂತ ಸಿಗ್ತದೆ. 0.71455 ಸಿಗ್ತದೆ. ಈಗ ಈ ಸಂಖ್ಯೆಯ ಆಂಟಿಲಾಗ್ ಅನ್ನು ನೋಡಬೇಕು. 7145 ನ ಆಂಟಿಲಾಗ್ ಅನ್ನು ನೋಡುವ. 7145 71 ನಲ್ಲಿ 4 5176 5 ಇದು 6. ಸೊ ಇದಕ್ಕೆ ಆಡ್ ಮಾಡಿದಾಗ ಇದು 2182 ಇಲ್ಲಿ -3 ಇರುವ ಕಾರಣ 2 0 ಸೇರಿಸಿ ದಶಮಾಂಶ ಸ್ಥಾನ. ಆಗ ಇದರ ಉತ್ತರ 0.005182. ಹೀಗೆ ನಾವು ಇಂತಹ ಪ್ರಶ್ನೆಗಳನ್ನು ಈ ರೀತಿಯಾಗಿ ನಾವು ಲಾಗ್ ಟೇಬಲ್ ಯೂಸ್ ಮಾಡಿ ಸಾಲ್ವ್ ಮಾಡ್ತಾ ಇದ್ದೆವು. ಥ್ಯಾಂಕ್ ಯು.